ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಹೊರವಲಯದಲ್ಲಿ ಮತ್ತು ಕಾಗಿಣ ನದಿ ಸುತ್ತಮುತ್ತಲೂ ಕೂಡ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದೆ ಎಂಬ ಒಂದು ವಿಡಿಯೋ ತುಣುಕನ್ನು ಬಿಡುಗಡೆಯನ್ನು ಮಾಡಲಾಗಿತ್ತು. ಈ ವಿಡಿಯೋ ತುಣುಕನ್ನು ದೇವೇಂದ್ರ ಅರಣಕಲ್ ಅವರು ಬಿಡುಗಡೆಯನ್ನು ಮಾಡಿದರು. ಈ ವಿಡಿಯೋ ತುಣುಕನ್ನು ಇಟ್ಕೊಂಡು ಅವ್ವಣ್ಣ ಮ್ಯಾಕೇರಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗೋಷ್ಠಿಯಲ್ಲಿ ಅವ್ವಣ್ಣ ಮ್ಯಾಕೇರಿ ವಿರುದ್ಧ ದೇವೇಂದ್ರ ಅರಣಕಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ವಣ್ಣ ಮ್ಯಾಕೇರಿಯವರಿಗೆ ಧೈರ್ಯ ಮತ್ತು ನೈತಿಕತೆ ಇದ್ದರೆ BJPಯವರು ಎಷ್ಟು ಜನರು ಮರಳುಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು. ಏನು ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಸುತ್ತಮುತ್ತಲೂ ಕೂಡ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನೋ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡುವ ಅವ್ವಣ್ಣ ಮ್ಯಾಗೇರಿ ಅವರಿಗೆ ಧೈರ್ಯ ಮತ್ತು ನೈತಿಕತೆ ಇದ್ದರೆ BJPಯವರು ಎಷ್ಟು ಜನ ಮರಳುಗಾರಿಕೆ ದಂಧೆ ಮಾಡ್ತಾ ಇದ್ದಾರೆ. BJP ಸರ್ಕಾರದಲ್ಲಿ ಎಷ್ಟು ಖಾಸಗಿ ಪಟ್ಟ ಜಮೀನುಗಳಲ್ಲಿ ಮರಳುಗಾರಿಕೆ ನಡೆಸಲು ಮತ್ತು ಕಾಗಿಣ ನದಿಯಲ್ಲಿ KRDL ಸಂಸ್ಥೆಗೆ ಮರಳುಗಾರಿಕೆ ಅನುಮತಿ ಕೊಟ್ಟಿರುವ ಕುರಿತು ಬಹಿರಂಗಪಡಿಸಲಿ. ಸತ್ತಿರುವ ವ್ಯಕ್ತಿ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೆಳೆಸಿಕೊಳ್ಳುವವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಟ್ಟ ಹೆಸರು ತರುವ ಏಕೈಕ ದುರುದ್ದೇಶದಿಂದ ಆರೋಪ ಮಾಡುವುದು ಖಂಡಿಸುತ್ತೇನೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಹತ್ತಿರ ಕಾಗಿಣ ನದಿಯ ವ್ಯಾಪಕವಾಗಿ ಮರಳು ಗಣಿಗಾರಿಕೆ ನಡೆದು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ. ಮರಳು ಗಣಿಗಾರಿಕೆಯ ಕುರಿತು ಸಮಗ್ರ ಮಾಹಿತಿ ಸಚಿವರಿಗೆ ವಿಡಿಯೋ ಮೂಲಕ ತಿಳಿಸಿ ನಿಮಗೆ ಕೆಟ್ಟ ಹೆಸರು ಬರುತ್ತದೆ, ನದಿಯಲ್ಲಿ ಮರಳು ಗಣಿಗಾರಿಕೆ ತಡೆಯಲು ಮುಂದಾಗಬೇಕು ಎಂದು ಕೋರಲು ವಿಡಿಯೋ ಮಾಡಿಸಿದ್ದೇನೆ ಹೊರತು ಯಾರ ಹತ್ತಿರವೂ ಹಣ ಕೇಳುವ ದುರುದ್ದೇಶದಿಂದ ಮಾಡಿದ್ದಲ್ಲ. ಅದೇ ರೀತಿ ಕಾಗಿಣ ಪರಿಸರದ ಬೆಳಗುಂಪ ಸಮೀಪ ಖಾಸಗಿ ಪಟ್ಟ ಜಮೀನಿನಲ್ಲಿ ಮರಳು ಗಣಿಗಾರಿಕೆ ಸ್ಥಳದಲ್ಲಿ ಬೆಳಗುಂಪ ಗ್ರಾಮದ ಶಶಿಧರ್ ಎಂಬ ಪೊಲೀಸ್ ಸಮಾಜ ವ್ಯಕ್ತಿ ಶವ ದೊರೆತಾಗ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸಲೆಂದು ಘಟನಾ ಸ್ಥಳಕ್ಕೆ ಆಗಮಿಸಿದ ಕೋಳಿ ಕಬ್ಬಲಿಗ ಸಮನ್ವಯ ಸಮಿತಿಯ ಸದಸ್ಯರಾದಂಥ ಸಮಿತಿಯ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ಧ್ವನಿ ಎತ್ತಿದ್ದಾರೆ. ಅವರ ಧ್ವನಿಗೆ ಶಕ್ತಿ ಬರಲೆಂದು ಮರಳು ಗಣಿಗಾರಿಕೆ ವಿಡಿಯೋ ತುಣುಕು ನೀಡಿದ್ದೇನೆ. ಕೊಟ್ಟಿದ್ದು ನಿಜ, ಆದರೆ ಅವರು ಅದನ್ನು ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ವಿಡಿಯೋ ಬಳಸಿಕೊಂಡು ನನ್ನ ಹೆಸರಿಗೆ ಕಳಂಕ ಹಚ್ಚುವ ಕೆಲಸ ಮಾಡಿದ್ದನ್ನು ಖಂಡಿಸುತ್ತೇನೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡುವ ಅವ್ವಣ್ಣ ಅವರಿಗೆ ಧೈರ್ಯ ಮತ್ತು ನೈತಿಕತೆ ಇದ್ದರೆ BJPಯವರು ಎಷ್ಟು ಜನರು ಮರಳುಗಾರಿಕೆ ದಂಧೆ ಮಾಡುತ್ತಿದ್ದಾರೆ, BJP ಸರ್ಕಾರದಲ್ಲಿ ಎಷ್ಟು ಖಾಸಗಿ ಪಟ್ಟ ಜಮೀನುಗಳು ಮರಳುಗಾರಿಕೆ ನಡೆಸಲು ಮತ್ತು ಕಾಗಿಣ ನದಿಯಲ್ಲಿ KRDL ಸಂಸ್ಥೆ ಮರಳುಗಾರಿಕೆ ಅನುಮತಿ ಕೊಟ್ಟಿರುವ ಕುರಿತು ಬಹಿರಂಗಪಡಿಸಿದೆ. ಸತ್ತಿರುವ ವ್ಯಕ್ತಿ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಟ್ಟ ಹೆಸರು ತರುವ ಏಕೈಕ ದುರುದ್ದೇಶದಿಂದ ಆರೋಪ ಮಾಡುವುದನ್ನು ಖಂಡಿಸುತ್ತೇನೆ. ತಮ್ಮ ರಾಜಕೀಯಕ್ಕೆ ಕೋಲಿ ಸಮಾಜವನ್ನು ಬಳಸಿಕೊಳ್ಳುವುದು ಬಿಟ್ಟು ಪಕ್ಷದ ಹೆಸರು ಬೆಳೆಸಿಕೊಳ್ಳಲಿ ಎಂದು ಒತ್ತಾಯಿಸುತ್ತೇನೆ. BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮರಳು ಗುಂಡಿಯಲ್ಲಿ ಬಿದ್ದು ಮೃತಪಟ್ಟ ಕುಟುಂಬದವರಿಗೆ ಭೇಟಿಯಾಗದೇನೆ ಆ ಒಂದು ತೆಗ್ಗಿನಲ್ಲಿ ಬಿದ್ದಂಥ ಶವಕ್ಕೆ ಆ ಸ್ಥಳಕ್ಕೆ ಹೋಗದೇನೆ ಏಕಾಏಕಿ ಬಾಗೋಡಿ ಗ್ರಾಮದಲ್ಲಿ ಬರ್ತಾರಂತಂದರೆ ಅದು ಬರ್ತಕ್ಕಂಥದ್ದು ಬೆಳಗುಂಪಿ ಗ್ರಾಮದಲ್ಲಿ, ಆ ಸರ್ವೆ ನಂಬರ್ ಇರ್ತಕ್ಕಂಥದ್ದು ಬೆಳಗುಂಪ ಗ್ರಾಮ, ಅದು ಬರೋದು ಲಿಮಿಟ್ಸು ಮಾಡವಳ್ಳಿ ಲಿಮಿಟ್ಸು, ಅದು ಬಾಗೋಡಿಗೆ ಬಂದು ಮಾಡ್ತಾರಂತಂದರೆ ಅದು ಅವರ ಒಂದು ಮರಳು ದಾಸನ ಅಡ್ಡೆ ಮೇಲೆ ಹೋಗಲಾರ್ದೇ ವಿರೋಧ ಅದು ನೋಡಲಾರ್ದೇ ನೇರವಾಗಿ ಬಾಗೋಡಿ ಗ್ರಾಮಕ್ಕೆ ಬಂದಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹೊರತು ಇದರಲ್ಲಿ ಯಾವುದೇ ರೀತಿಯ ಸಚಿವರ ಪಾತ್ರ ಇಲ್ಲ. ಕಾರ್ಯಕರ್ತ ಮುಂದೆ ಮಾಡಿ ಹೇಳಿತನ ರಾಜಕಾರಣ ಮಾಡುವ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲ, ಆ ಖರ್ಗೆ ಕುಟುಂಬದವರು ಅಲ್ಲ. ವಕೀಲರಾಗಿ ಕೆಲಸ ಮಾಡುವ ಹನುಮಂತ್ ಯಲಸಂಗಿ ಸರ್ ಅವರೇ, ಅವರು ನನಗಿಂತ ವಯಸ್ಸಿನಲ್ಲಿ ಹಿರಿಯರು. ಸರಿಯಾದ ಮಾಹಿತಿ ಇಲ್ಲದೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಬರದಲ್ಲಿ ನನ್ನ ಕುರಿತು ಬಹಳ ಹಗುರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಸುಳ್ಳು ಆರೋಪ ಮಾಡಿ ಮಾತನಾಡಿದ್ದು ಬಲವಾಗಿ ಖಂಡಿಸುತ್ತೇನೆ ಮತ್ತು ವಿರೋಧಿಸುತ್ತೇನೆ. ನನಗೆ ಮ್ಯಾನೇಜ್ ಮಾಡಿದರೆ ಎಂದು ಸುಳ್ಳು ಆರೋಪ ಮಾಡಿರುವ ಯಲಸಂಗಿ ಅವರು ಅದನ್ನು ಸಾಬೀತುಪಡಿಸಬೇಕು. ಪಡಿಸದಿದ್ದರೆ ಒಂದು ವೇಳೆ ಆ ಸಾಬೀತುಪಡಿಸಿದರೆ ನಾನು ಒಂದು ವರ್ಷ ಅವರಲ್ಲಿ ದುಡಿಯೋಕ್ಕೂ ಸಿದ್ಧನಿದ್ದೇನೆ, ಅವರ ಆಳಾಗಿ ದುಡಿಯುತ್ತೇನೆ. ಇಲ್ಲವಾದರೆ ಅವರು ಬಹಿರಂಗ ಕ್ಷಮೆ ಕೇಳಬೇಕು.
ಅಥವಾ ವಕೀಲ ವೃತ್ತಿಗೆ ವಿರಾಮ ಹೇಳಬೇಕು ಎಂದು ಸವಾಲು ಹಾಕುತ್ತಿದ್ದೇನೆ. ಸಮಾಜದ ಸಂಘಟನೆಯಲ್ಲಿ ದಿವಂಗತ ಲಿಂಗೈಕ್ಯ ಶ್ರೀ ವಿಠ್ಠಲ್ ಇವರವರ ಜೊತೆಗೆ ಗುರುತಿಸಿಕೊಂಡು ಅವರ ಕಟ್ಟ ಅನುಯಾಯಿ ಸಂಘಟನೆ ಕೆಲಸ ಮಾಡಿದ್ದೇನೆ. ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗುವ ವ್ಯಕ್ತಿ ನಾನಲ್ಲ. ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಪಕ್ಷದ ಕೆಲಸ ಮಾಡುತ್ತಿದ್ದೇನೆ. ಪಕ್ಷದ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಯಾವುದೇ ವಿಷಯದಲ್ಲಿ ಯಾರದೇ ವಿರೋಧ ಬಂದಾಗ, ಸುಳ್ಳು ಆರೋಪ ಮಾಡಿದಾಗ ಪಕ್ಷದ ಕಾರ್ಯಕರ್ತನಾಗಿ ಅದಕ್ಕೆ ಉತ್ತರ ಕೊಡುವ ಕೆಲಸ ಮಾಡುವುದು ನನ್ನ ಹಕ್ಕು ಮತ್ತು ನನ್ನ ಜವಾಬ್ದಾರಿಯಾಗಿದೆ. ಅದನ್ನು ಪ್ರಶ್ನಿಸುವ ನೈತಿಕತೆ ಬಿಜೆಪಿಯವರಿಗೆ ಮತ್ತು ಯಾರಿಗೂ ಇಲ್ಲ. ಅದೇ ರೀತಿ ಹನುಮಂತ ಯಳಸಂಗಿ ಅವರು ಹೇಳಿದಂತೆ ಟಪಾರಿಗಳು, ರೌಡಿಗಳು, ಗುಂಡಾಗಳನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವ ವ್ಯಕ್ತಿ ಖರ್ಗೆ ಕುಟುಂಬದವರು ಇಲ್ಲ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಅನುಮತಿ ನೀಡಿರುವ ಜಮೀನು ಮತ್ತು ಕಾಗಿನ ನದಿಯ ಮರಳುಗಾರಿಕೆ ನಡೆದಿದೆ. ಸತ್ಯ ತಿಳಿದುಕೊಳ್ಳದೆ ಸರಿಯಾದ ಮಾಹಿತಿ ಇಲ್ಲದೆ ಹೀಗೆ ಆರೋಪ ಮಾಡುವುದು ಸರಿಯಲ್ಲ, ತಮಗೆ ಶೋಭೆ ತರುವಂಥದ್ದಲ್ಲ. ಅವ್ವಣ್ಣ ಮ್ಯಾಕೇರಿಯವರು ನನ್ನ ಹೆಸರು ದುರುಪಯೋಗ ಮಾಡಿಕೊಂಡು ಬಳಸಿಕೊಂಡು ಅವ್ವಣ್ಣ ಮ್ಯಾಕೇರಿಯವರೇ ಮತ್ತು ರಾಜ್ಕುಮಾರ್ ಪಾಟೀಲರೇ ದಂಡೋತಿ ಗ್ರಾಮದ ಖಾಸಗಿ ಜಮೀನಲ್ಲಿ ಮರಳು ಗಣಿಗಾರಿಕೆ ನಡೆಸಲು 2020 ಮತ್ತು 2022ರಲ್ಲಿ 2 ಪರವಾನಗಿ ನೀಡಿದ್ದು ಬಿಜೆಪಿ ಸರ್ಕಾರ. ಬಾಗೋಡಿ ಗ್ರಾಮದ ಖಾಸಗಿ ಜಮೀನಲ್ಲಿ ಮರಳು ಗಣಿಗಾರಿಕೆ ನಡೆಸಲು 2022 2 ಪರವಾನಗಿ ನೀಡಿದ್ದು ಬಿಜೆಪಿ ಸರ್ಕಾರ. ಕಾಟಂದೇವರಹಳ್ಳಿ ಗ್ರಾಮದ ಖಾಸಗಿ ಜಮೀನಲ್ಲಿ ಮರಳು ಗಣಿಕೆ ನಡೆಸಲು 2022ರಲ್ಲಿ 1 ಪರವಾನಗಿ ನೀಡಿದ್ದು ಬಿಜೆಪಿ ಸರ್ಕಾರ. ಕಾಗಿನ ನದಿಯಲ್ಲಿ ಮರಳು ಗಣಿಗಾರಿಕೆ ನಡೆಸಲು ಕಲಬುರಗಿಯ ಕೇರ್ ಐಡಿಯಲ್ ಸಂಸ್ಥೆ 2021ರಲ್ಲಿ ಅನುಮತಿ ನೀಡಿದ್ದು ಬಿಜೆಪಿ ಸರ್ಕಾರ. ಮಾಹಿತಿ ಇಲ್ಲದೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪ್ರಿಯಾಂಕ ಖರ್ಗೆ ಜಿಂದಾಬಾದ್, ಪ್ರಿಯಾಂಕ ಖರ್ಗೆ ಜಿಂದಾಬಾದ್. ನಾನು ಜಿಂದಾಬಾದ್ ಹೇಳ್ತೀನಿ, ಜಯಕಾರ ಮಾಡ್ತೀನಿ, ಹೆಲ್ಮೆಟ್ ಹುಡ್ಕೋತೀನಿ. ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪ್ರಾಮಾಣಿಕ ಕಾರ್ಯಕರ್ತ. ಅದು ನಿನಗೆ ಕೇಳಿದ್ರೆ ನಾವು ಹೇಳ್ಬೇಕಾದ್ರೆ ಯಾವ ಸಿಂಗ್ ಸಾಹೇಬ್, ನಾನು ಸಮಾಜ ವಿಷಯ ಬಂದಾಗ ಸಮಾಜದ ಪರ ಇದ್ದೇನೆ, ಪಕ್ಷ ಬಂದಾಗ ಪಕ್ಷದ ಪರ ಮಾತಾಡ್ತೇನೆ. ನೀವೆಲ್ಲ ಎಲ್ಲಿ ಬಂದಿದ್ದೀವಿ ಪಕ್ಷದ ಪರ ನಾವು ಮಾತಾಡುವಾಗ ನಿನಗೆ ಕೇಳಿ ನಾನು ಮಾತಾಡ್ಬೇಕಾ? ನಿನಗೆ ಕೇಳಿ ಜಯ ಘೋಷಣೆ ಹಾಕ್ಬೇಕಾ? ನಿನ್ನ ಮ್ಯಾನೇಜ್ ಅಂತಕ್ಕಂಥ ಶಬ್ದ ನೀವು ಉಪಯೋಗ ಮಾಡಿದಲ್ಲ, ಆ ಮ್ಯಾನೇಜ್ ನಿನಗೆ ಅನ್ವಯಿಸ್ತದೆ, ಅದು ನನಗೆ ಅನ್ವಯಿಸಲ್ಲ. ನಾನು ಕಟ್ಟ ಕಡೆ ಒಬ್ಬ ರೈತನ ಮಗ, ಈಗಲೂ ನನ್ನ ಕಾಯಕಕ್ಕೆ ನಂಬಿ ಬದುಕ್ತಿರೋನು. ನಾನು ಯಾವುದೇ ಆಮಿಷ ಆಕಾಂಕ್ಷೆಗಳಿಗೆ ಯಾವತ್ತೂ ನಾನು ಒಳಗಾದವನಲ್ಲ. ಅದು ನನ್ನ ಗ್ರಾಮ. ನಾನು 3 ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಅವ್ವಣ್ಣ ಮ್ಯಾಕೇರಿಯವರೇ, ನಾನು ವಿಠ್ಠಲ್ ಇವರು ಅನುಯಾಯಿ. ಆ ವಿಠ್ಠಲ್ ಇವರು ಜೊತೆಗೂಡಿ ನಾನು ಕೆಲಸ ಮಾಡಿದವನು. ನೀನು 2ನೇ ಅವಧಿಗೆ APMC ಅಧ್ಯಕ್ಷ ಆಗಬೇಕಾದ್ರೆ ಅವಾಗ ಉಸ್ತುವಾರಿ ಮಂತ್ರಿ ಲಕ್ಷ್ಮಣ ಸವದಿ ಸರ್ ಇದ್ದರು. ಆ ವೇಳೆಯಲ್ಲಿ ನಮ್ಮ ಸಮಾಜ ಜನರಿಗೆ ಎಲ್ಲರಿಗೆ ಕೇಳೋದು ನೀನು. ಕೇಳ್ಕೊಂಡಾಗ ನಾನು ಮತ್ತು ರಮೇಶ್ ನಾಟಿಕರ್ ಫಿರೋಜಾಬಾದ್ ಅವರು ಬಂದು ಜಿಲ್ಲಾಧಿಕಾರಿ ಆಫೀಸ್ ಎದುರು ನಿಂತು ನಾವು ಸಚಿವರಿಗೆ ಹಿಡಿದಂಥ ಘಟನೆ ಅಂದು. ನಾನು ನಿಮ್ಮ ಮೇಲೆ ನ್ಯಾಯ ಕೇಳಕ್ಕೆ ಬಂದಿನಂತ ಸುಳ್ಳು ವೈರಲ್ ಮಾಡಿಸಿ, ಸುಳ್ಳು ಮಾಹಿತಿ ನೀಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಿದ್ದಲ್ಲ, ಸ್ವಲ್ಪ ಹಿಂದೆ ನೋಡ್ಕೋ. ನಾನು ಇಲ್ಲಿ ನ್ಯಾಯ ಕೇಳೋಕೆ ಬಂದಿಲ್ಲ. ನಮ್ಮ ಮೇಲೆ ನ್ಯಾಯ ಕೇಳೋದು ನನ್ನ ಸಮಾಜದಾಗ ಭಾಳ ನನ್ನ ಗೌರವಾನ್ವಿತ ತಿಪ್ಪಣ್ಣಪ್ಪ ಕಮಲ್ಪುರ್ ಅವರು ಇದ್ದಾರೆ, ಭೀಮಣ್ಣ ಸಾಲಿ ಅವರು ಇದ್ದಾರೆ. ನಮ್ಮ ಸಮಾಜ ಏನಾದ್ರು ಸಮಸ್ಯೆ ಇದ್ದರೆ ಅವ್ರ ಹಿರಿಯರ ಹತ್ರ ನೀನು ಬರಬೇಕಾಗ್ತದೆ, ನಾವು ಹೋಗ್ಬೇಕಾಗ್ತದೆ. ಇಂಥವೆಲ್ಲ ಕೆಟ್ಟ ವಿಚಾರ ಇಟ್ಕೊಂಡು ನೀನು ಸಮಾಜದ ದುರ್ಬಳಕೆ ಮಾಡಿಕೊಂಡು ಸತ್ತ ಹಣದ ಮೇಲೆ ರಾಜಕೀಯ ಮಾಡಕ್ಕೆ ಹೊಂಟಿರಲ್ಲ, ಇದು ನಾಚಿಕೆಡಿ ಸಂಗೀತ. ಸರ್, ಅದು ಪರಿಹಾರ ಕೇಳಿಲ್ಲ. ಸತ್ತವನ ಮನೆಗೆ ಸಾಂತ್ವನ ಹೇಳಕ್ ಹೋಗಿಲ್ಲ, ಅವ್ರಿಗೆ ನೌಕರಿ ಕೊಡ್ತೀನಲ್ಲ ಭರವಸೆ ಇಲ್ಲ. ಅದೇ ಬರದಲ್ಲಿ ಬಂದು ಪ್ರಿಯಾಂಕರಿಗೆ ಕಪ್ಪು ಚುಕ್ಕಿ ಹಚ್ಬೇಕನ್ನೋ ದುರುದ್ದೇಶ ಇಟ್ಕೊಂಡೇ ಬಂದಿ ಬರ್ತಲ್ಲ. ನಾವು ನಿಮ್ಮ ರಾಜಕಾರಣ ಕೇಳಕತ್ತೀನ್ರಿ, ಆ ಹುಡುಗಕ್ಕೆ ನೀವು ಸಮಾಜ ಲೀಡರ್ ಇದ್ದೀರ ಅಂತ ಹೇಳ್ತೀರಿ, ಅಲ್ಲಿ ಅಂತ ಹೇಳ್ತೀರಿ. ಆ ಹುಡುಗರಿಗೆ ಏನಾರ ಪರಿಹಾರ ಏನಾರ ಕೊಡ್ತಾರೆ ಸಮಾಜ ಸರ್ಕಾರದಿಂದ ಕೊಟ್ಟಿಲ್ಲ, ಸರ್ಕಾರದಿಂದ ಭರವಸೆ ನೀಡಿದ್ದಾರೆ ತಿಪ್ಪಣ್ಣಪ್ಪ ಕಮಲ್ಪುರ್ ಸರ್ ಅವರು. ಮತ್ತೆ ಆ ಒಂದು ಮನೆಯಲ್ಲಿ ನೌಕರಿ ಕೂಡ ಕೊಡ್ತೀನಿ ಅಂತಕ್ಕಂಥ ವಿಶ್ವಾಸನ ಮನೆ ಸಾತ್ವನ ಹೇಳಕ್ ಹೋದಾಗ ಹೇಳಿದ್ದಾರೆ. ಆ ತಿಪ್ಪಣ್ಣಪ್ಪ ಕಮಲ್ಪುರ್ MLC ಎಲ್ಲ ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಅದೇ ಒಂದು ನಮ್ಮ ಸಚಿವರು ಬಂದಾಗ ಅವ್ರ ಗಮನಕ್ಕೆ ತರಬೇಕಂತ ನಾವು ಮಾಡಿದ್ವಿ. ಈ ವಿಡಿಯೋ ಮಾಡಿದ ಉದ್ದೇಶ ಸರ್,
ಸಹಾಯಧನ ಯಾರು ಪ್ರಾವಿಡ್ಯದವ್ರು ನಾನು ಅಂತೂ ಅದ್ರಾಗ ಭಾಗಿಯಾಗಿಲ್ಲ. ಯಾಕಂದರೆ ಇದು ನಾನು ಬಿಜಾಪುರಕ್ಕೆ ಹೋಗಿದ್ದೆ. ನನ್ನ ಮಗಳು ಒಂದು ಸೆಂಟ್ರಲ್ ಕೋಚಿಂಗ್ ಬಿಡ್ಲಾಕ್ ಹೋದಾಗ ನನಗೆ ಅವಣ್ಣ ಯಾಕೆಯವರು ಫೋನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡಿಲ್ಲ. ನಾನು ಟ್ರೈನ್ ಹತ್ತಿದ ಮೇಲೆ ಮತ್ತೆ ಅವ್ರಿಗೆ ಹಚ್ಚಿದಾಗ ಏನಣ್ಣ ಏನಾಗ್ಯದ ಅಂತಂದಿಲ್ಲ, ಹಿಂಗಾಗ್ಯದ ನನ್ನ ಸಮಾಧಾನ ನಮ್ದು ನಾನು ಕೊಟ್ಟಿದ್ದು ಮಾಹಿತಿ ಅದ. ನಾನು ನಿನಗೆ ಹೇಳ್ತೀನಿ ಅಣ್ಣ, ನನ್ನ ಸಮಾಧಾನ ಒಳ್ಳೆಯದಾಗ್ತಿತ್ತು ಅಂದ್ರೆ ನಾನು ಸಮಾಜ ಪರ ಬರ್ತೀನಿ, ಸಮಾಜ ಪರ ಹೋರಾಟ. ನಾನು ಬರೋದ್ರೊಳಗೆ ನಾನು 9 ತಾರೀಕಲ್ಲಿ ಬಿಟ್ಟೆ, 10 ತಾರೀಕು ನಾನು ಇಲ್ಲಿ ಬಂದು ಅಂತಂದ್ರೆ ಅದು ಎಲ್ಲ ಕ್ಲೋಸ್ ಆಗ್ಯದ ಮೆಟ್ರೋ ಮುಗಿಸಿ ಅಂತ ಕೇಸಿ ನಮ್ಮ ಸಮಾಜದ ಮುಖಂಡರು ಹೇಳಿದ್ರು. ಮತ್ತು ಹೇಳಿದಾಗ ಅದ್ರಾಗ ನಾವು ಎಂಟ್ರಿ ಆಗಿದ್ವಿ. ಈಗ ಅದು ಕೇಸ್ ಎಲ್ಲಿ ಅದ್ರಿ UDR ಅಂತ ಮಾಡ್ಯಾರ ಅವ್ರಿ, ಈ ಅಕ್ರಮ ಮರಳು ಅದ್ರ ಬಿದ್ದು ಸತ್ತಾರ, ಅದು ಯಾವುದು ಏನು FIR ಏನು ಉಲ್ಲೇಖ ಮಾಡಿಲ್ಲ, ಹೌದಲ್ಲ? ಮಾಡಿಲ್ಲ ಸರ್, ಅದು ತನಿಖೆ ನಡೆದಿದೆ. ಮತ್ತು ಅದು ತಿರುವು ಬೇರೆ ಬಂದ ಅದು ತನಿಖೆ ಪೊಲೀಸ್ UDR ಮಾಡ್ಯಾರ ಅವ್ರಿ, ಅಕ್ರಮ ಮರಳಿಗೆ ಸತ್ತಾನ ಅಂತ FIR ಆಗಿ ಇವ್ರು ಮಾಡಿದ್ರೆ ಸತ್ತ ಹಣದ ಮೇಲೆ ರಾಜಕೀಯ ಮಾಡ್ತಾರೆ. ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳೋದಿಲ್ಲ. ಸಮಾಜದ ವ್ಯಕ್ತಿ ಮತ್ತು ಅಕ್ರಮ ಮಾಡೋ ಇದಾಗ್ಬಿಟ್ಟು ರೈಟ್. ಬಟ್ ಇಲ್ಲಿವರೆಗೂ ಪೊಲೀಸರು ಅದನ್ನು ದಾಖಲು ಮಾಡ್ಕೊಂಡಿಲ್ಲ. ಪೊಲೀಸರು UDR ಕೊಟ್ಟರು, ಅನ್ಯಾಚುರಲ್ ಡೆತ್ ಅಂತ ಕೊಟ್ಬಿಟ್ರು. ಅನ್ಯಾಚುರಲ್ ಡೆತ್ ಎಲ್ಲೋ ಬಾಯ್ದಾಗಿ ಸ್ವಲ್ಪ ನಮ್ಮ ಲೆಕ್ಕ ಕೊಟ್ಟರು. ಅದು ಅಕ್ರಮ ಸದನ ಪೊಲೀಸರು ಕೊಟ್ಟಿಲ್ಲ. ನೀವು ಸಮಾಜದವ್ರಾಗ ಯಾಕೆ ಅದು ಮಾಡಿ ಪೊಲೀಸರಿಗೆ ಹೇಳಲ್ಲ? ಅದೇ ಸಮಾಜದಾಗ ಕೇಳೋದಿಲ್ಲ, ನೀವು ರಾಜಕೀಯ ಆಗಿಕ್ಕೆ ಆಮೇಲೆ ಮಾತಾಡ್ಬೋದು. ಸಮಾಜದಿಂದ ನಾವು ಒಬ್ಬ ತಿಪ್ಪಣ್ಣ ಕಮಕ್ನವರು, ಒಬ್ಬ ಹಿರಿಯ ಮುತ್ಸದಿ ನಾಯಕರು ಸದಸ್ಯರು ಕೂಡ ಅವರು ಹೋಗಿ ಹೇಳಿದ್ರ ಮೇಲೆ ನಾವಂತ ಸಣ್ಣವರು ಅವ್ರ ಜೊತೆಗಿರೋರು, ನಾವು ಸಮಾಜ ಅಂತಂದಾಗ ಜೊತೆಗಿರೋರು. ಆಯ್ತು, ಅವ್ರು ಕಾಂಗ್ರೆಸ್ ಪಾರ್ಟಿದವ್ರೆ, ಅವ್ರು ಮಾಡ್ತಿಲ್ಲ ಅಂದ್ರೆ ನೀವು ಬಿಟ್ಬಿಡ್ತೀರ? ನಾವು ಬಿಟ್ಟಿಲ್ಲ. ಮತ್ತೆ ಈಗ ಬಿಟ್ಟಾಗಿರಲ್ಲ ಸರ್, ಮೊನ್ನೆ ಯಾಕೆ ಮಾಡ್ತಿರಲ್ಲ, UDR ಮಾಡ್ತಿರಿ, ಮಾಡ್ತಿರಿ. ಸರಿ, ಆ ಕುಟುಂಬದವರು ಬಂದು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ರಾಜಕೀಯ ಬರೆಸ್ಬೇಡ್ರಿ, ನಮ್ದೇನೂ ಆಗಿಲ್ಲ ಅಂತ ಸುದ್ದಿ ಮಾಡಿದ್ರೆ ನೀವು ಇದೇ ಪತ್ರಿಕೆ ಭವನದಲ್ಲಿ ಆ ತಾಯಿ, ಮಗಳು, ಆ ಹೆಂಡತಿ ಎಲ್ಲರೂ ನಿಮ್ಮ ಹತ್ರನೇ ಹೇಳಿದ್ದಾರೆ. ಈಗ ಯಾರೋ 3ನೇ ವ್ಯಕ್ತಿ ಬಂದು ಅವ್ರಿಗೇನೋ ಪರಿಹಾರ ಕೊಡ್ತಾನ ಅಂತಂದಾಗ ಏನು ಅವ್ರಿಗೆ ಹೇಳಿಸೋದೇನು ದೊಡ್ಡ ಮಾತೇನಲ್ಲ. ನೀವು ಎಲ್ಲ ತಿರುಗಾಡ್ತೀರಿ, ನಿಮಗೂ ಎಲ್ಲ ಗೊತ್ತದ, ಹೌದಲ್ರಿ? ಈಗ ಅಲ್ಲಿ ಆಗಿದ್ದ ಅಕ್ರಮ ಮರಣದ ಗಾರಿಕೆದಾಗ ಹುಡುಗ ಬಂದು ಬಿದ್ದು ಸತ್ತಾನ, ಅದು ನೀವು ಪರಿಹಾರ ಕೊಡ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆ ಸರ್ಕಾರದ ಕರ್ತವ್ಯವನ್ನು ನೀವು ಎಷ್ಟು ಫಾಲೋಅಪ್ ಮಾಡಲಿದ್ದೀರಿ? ನೀವು ಸಮಾಜದ ಮುಖಂಡರು, ನೀವು ದೇವೇಂದ್ರಪ್ಪ ಅವರು ಏನು ಪ್ರಯತ್ನ ಮಾಡಿದ್ದೀರಿ, ಅದಾಗಬೇಕಲ್ರಿ. ಯಾವಾಗ ಬರ್ತಾರೆ? ಸಪೋರ್ಟ್ ಮಾಡ್ಕೋರಿ, ಇದ್ರಾಗ ಒಪ್ಕೋರಿ, ಬರ್ಲಕ್ಕಾಗಿಲ್ಲ ಅಂತ ಹೇಳಿ ಇದ್ರಾಗ ಒಪ್ಕೋರಿ. ನೀವು ಎಷ್ಟು ಸಪೋರ್ಟ್ ಮಾಡ್ಕೋರಿ. ಕರೆಕ್ಟ್ ಮನಿ ಬಂದು ಸಾಕಿಲ್ಲ ಹೇಳಕ್ಕಾಗಿಲ್ಲ, ಬರ್ತೀನಿ ಅಂತ ಹೇಳಿ ಬಿಸಿ ಇರೋದ್ರಿಂದ ಸಚಿವರಾಗಿ ಕ್ಷೇತ್ರದ ಜನಕ್ಕೆ ಮೊದಲಾಗ್ಬೇಕಲ್ಲ. ಇಲ್ಲಿವರೆಗೆ ನೀವು ಸಮಾಜದ ಕೊಡೋರೇ, ಕಾಂಗ್ರೆಸ್ ಕೊಡೋರೇ, ನಿಮ್ ಕ್ಷೇತ್ರ ಬರ್ಬೇಕಾ ಬರ್ಬಾರ್ದು? ಅದಾದ್ಮೇಲೆ ಬಂದಾರ ಬಂದಿಲ್ಲ ಕಲಬುರಗಿಗೆ? ಇಲ್ಲ, ಬಂದಾಗ ಕಲಬುರಗಿಗೆ ಬಂದಾರ ಬಂದಿಲ್ಲ? ಎಷ್ಟೊತ್ತು ಬೇಕ್ರಿ ಅಲ್ಲಿ ಈಗಿನಲ್ಲಿ ಬಂದಿಲ್ಲಕ್ಕ? ಇಲ್ಲ ಸರ್, ಅವರಿಗೆ ತಿಪ್ಪಣ್ಣಪ್ಪ ಕಮಲ್ಗೌಡ ಸರ್ ನೀವು ಹತ್ತಿರ ಹೋಗಿರ್ಬೇಕು, ನೀವು ಸಮಾಜ ಕಡೆಯಿಂದ ಹೋಗಿರ್ತೀರಿ. ಆಗುವ ಸರ್ಕಾರ ಕಡೆಯಿಂದ ಸಚಿವರು ಹೋಗ್ಬೇಕಿತ್ತ ಹೋಗ್ಬಾರ್ದಿತ್ತ? ಯಾಕೆ ಹೋಗಿಲ್ಲ? ನೀವು ಆ ಪಾರ್ಟಿ ಲೀಡರ್ ಆಗಿ ಕರ್ಕೊಂಡು ಹೋಗ್ಬೇಕಿತ್ತ? ಇಲ್ಲ ಹೇಳಿ ಸರ್, ಮಾತಾಡಿ. ನಾವು ಒಟ್ಟ ಕಲಬುರಗಿ ಬಂದಿರೋ ಹೋಗ್ಬೋದಿಲ್ಲ, ಕಲಬುರಗಿ ಬಂದವರೆಲ್ಲ ಬಂದಲ್ಲ. ಬಿಸಿ ಇರೋದ್ರಿಂದ ಸಚಿವರಾಗಿ ಭಾಷೆ ಕೊಟ್ಟರೆ ಅಲ್ಲ, ಕಲಬುರಗಿ ಬಂದವರೇ ಬರ್ಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅಲ್ಲ, ಇದಾಯ್ತಲ್ರಿ, ನಿಮ್ ಬಾಗೋಡಿದಾಗ ಅಕ್ರಮ ಮರಳುಗಾರಿಕೆ ನಡೀತದ ಏನಿಲ್ರಿ? ನಡೀತದ ಅನ್ನೋ ಉದ್ದೇಶದಿಂದ ನಾವು 3 ಹಾಳಾಗ್ತದೆ ಅಂತ ತಿಳ್ಕೊಂಡು ನಾನು ಮಲ್ಲಿಕಾರ್ಜುನ ದೊಡ್ಡಬಾಯಿ ನಮ್ಮ ಟೀಮ್ ಏನದ 2 ಸಲ ನಾವು ಬೆಂಗಳೂರಿಗೆ ಹೋಗಿ ಸಾಹೇಬ್ರಿಗೆ ಭೇಟಿ ಆಗ್ಬೇಕಾದ್ರೆ ಅವತ್ತು ನಿಮ್ಮಂತ ಮೀಡಿಯಾದಲ್ಲಿ ಇದ್ದರು. ಅಲ್ಲಿ ಬಂದಾಗ ಏನಪ್ಪ ಹೆಂಗಾರ ಅಂತ ಕೇಳಿದ್ರೆ ಮೀಡಿಯಾದಲ್ಲೆಲ್ಲ ಹೇಳಕ್ಕಾಗ್ತದೆ. ನೆಕ್ಸ್ಟ್ ಮತ್ತೆ ಹೋಗಿ ಇದೇ ತಿಂಗಳಲ್ಲಿ 4ನೇ ತಾರೀಕು ಹೋದ್ವಿ. 4ನೇ ತಾರೀಕು ಹೋಗಿ ನಾವು ಸ್ನಾನ ಮಾಡ್ಕೊಂಡು, ಸ್ವಲ್ಪ ಟ್ರೈನ್ ಲೇಟ್ ಆಯಿತು, ಸ್ನಾನ ಮಾಡಿ ಹೋಗುತ್ತಾನೆ ಬೆಳಿಗ್ಗೆ 9 ಗಂಟೆಗೆ ಹೋಗಿ 9 ಗಂಟೆಗೆ ಹೋದ್ಮೇಲೆ ನಾವು ಅಲ್ಲಿ ಅಮೇರಿಕ ಹೋದ್ರೆ ಯಾರೋ ಬಂದ ಡೈರೆಕ್ಟರ್ ಬಂದರು. ವಿಕಾಸೋದಕ್ಕೆ ಹೋದರೆ ಅಲ್ಲಿ ನಾವು ಒಂದು 5 ನಿಮಿಷ ಟೈಮ್ ಕೊಡಿ ಸರ್ ಮಾತಾಡೋಣ ಹೋಗ್ಬೇಕು. ಅಲ್ಲಿ ನಮ್ಗೆ ಟೈಮ್ ಸಿಗಲಿಲ್ಲ. ಮತ್ತೆ ನಾವು 3 ಗಂಟೆ ತನಕ ವೇಟ್ ಮಾಡಿದ್ವಿ. ಅವರು ವೇಟ್ ಮಾಡಿದ್ಮೇಲೆ 2 ದಿನ ಅವೈಲೇಬಲ್ ಇಲ್ಲ, ಸಾಹೇಬ್ ಸಿಗಲ್ಲ ಅಂತ ಮೆಸೇಜ್ ಬಂತು. ನಾವು ಗ್ರೂಪ್ನಾಗ ಪ್ರಿಯಾಂಕ ಗ್ರೂಪ್ನಾಗ ಬಂತು. ಬಂದಮೇಲೆ ನಾವು ಸ್ವಂತ ಹೋದ್ರಿಗೆ ಯಾಕೆ 2 ದಿವಸ ವೇಟ್ ಮಾಡೋದು, ನೆಕ್ಸ್ಟ್ ಬರೋಣ ವಾಪಸ್ ಬಂದು 2 ದಿವಸ ಈ ಘಟನೆ ಆಗಿರೋದು. ಅಲ್ಲಿ ಅಕ್ರಮ ಬಾಗೋಡಿ ವ್ಯಾಪ್ತಿಯಲ್ಲಿ ಅಕ್ರಮ ನಡೀತದಂತ ನೀವು ನಾನು ಬಹಿರಂಗ ಪಡಿಸ್ಲಿಕ್ಕೆ ಇದ್ದೀನಿ. ಅವ್ರು ಬಂದಾಗ ವೀಕ್ಷಣೆಗೆ ಬರಲಿಲ್ಲ. ನಮಗೆಲ್ಲ ಹೇಳಿದ್ದು
ಆ ಬೆಳಗುಂಪ ಗ್ರಾಮದ ನಮ್ಮ ಸಮಾಜದ ಯುವಕ ಸತ್ತನ ಸಾಂತ್ವನ ಹೇಳಕ್ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇಡೀ ಆ ಸಾಂತ್ವನ ನೀವು ಸಾಂತ್ವನ ಹೇಳಿದ್ದು ಅಲ್ಲಿ ಅವನ ಸತ್ತು ಗುಂಡಿಯಲ್ಲಿದ್ದು ನೀನು ಪ್ರೆಸ್ ಮೀಟ್ ಮಾಡಿದ್ರೆ ನಾನು ಹೋಗ್ತಿದ್ದೆ. ಅವ್ರು ನೀನು ನನ್ನ ಗ್ರಾಮ ಬಾಗೋಡಿ ಗ್ರಾಮ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿನ್ನ ಕೈಲಿ ನಾನು ಅನ್ಸ್ಕೊಂಡು ಕುಂದಿರ್ತೀನಿ. ನೀವು ಯಾರು ಯಾರು ಹೇಳತ್ತೀರಿ ನಿಮ್ಮದು ಯಾರನ್ನು ಮಾತಾಡ್ತೀನಿ ನಿಮ್ಮದು ಜವಾಬ್ದಾರಿ ಬಿಡ್ರಿ, ನೀವು ಬಿಡ್ರಿ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳ್ರಿ, ಒಬ್ಬ ಪ್ರತಿಪಕ್ಷದ ನಾಯಕ ಅಕ್ರಮ ಮರಳುಗಾರಿಕೆ ಆಗ್ಯದ, ಒಂದ್ ಯಾರೋ ಡೆತ್ ಆಗ್ಯದ ಅಂತಂದ್ರೆ ನೋಡಕ್ಕೂ ಬರ್ಬಾರ್ದ ನಿಮ್ ಕ್ಷೇತ್ರಕ್ಕ ವೀಕ್ಷಣೆ ಮಾಡಿ ಬರ್ಬಾರ್ದ? ಬರ್ಬೇಕು ಬೇಡವಾ ಹೇಳಿ. ಅಂತ ಅಕ್ರಮ ಒಬ್ಬ ರಾಜ್ಯದ ಪ್ರತಿಪಕ್ಷದ ಕೆಲವಾರು ನಾ ಎಲ್ಲಿಗೂ ಅವಚೆ ಶಬ್ದ ಮಾತಾಡಿಲ್ಲ. ಯಾವ ಪ್ರಶ್ನೆ ಇದ್ದಾಗ ಪಾರ್ಟ್ನರ್ಶಿಪ್ ಯಾರು 30% ಈಗಲೂ ಆದ ಅದು ಪ್ರೂವ್ ಮಾಡಿಸ್ತೀವಿ. ಊರಿಗೆ ಯಾರೋ ಖಾಲಿ ಇರಬಾರ್ದ. ಪ್ರತಿಪಕ್ಷದ ನಾಯಕ ನಿಮ್ಮ ನಾಯಕರು ನೀವು ನಿಮ್ ಕ್ಷೇತ್ರ ಎಲ್ಲ ಪ್ರಶ್ನೆ ಆಗ್ತೈತಾನ, ಯಾರು ಪ್ರಶ್ನೆ ಮಾಡ್ಬಾರ್ದು. ನಿಮಗ ನಿಮ್ ಕ್ಷೇತ್ರದಾಗ ನಿಂತು ಮಾತೇ ಆಡ್ಬಾರ್ದ. ಹೆಂಗ್ ನೀವು ಇನ್ನು ಮಾತಾಡಿ ಸುಳ್ಳು ಆರೋಪ ಅವ್ರು ಮಾತಾಡಿದ್ರ ಏನಾದ್ರು ಸುಳ್ಳು ಹೇಳಿದ್ರ ಹೆಂಗ್ ಹೇಳ್ತೀರಿ? ಇನ್ನೂ ಅವ್ರು ಇನ್ನ ನೋಡ್ತಿದಾರ, ನೀವು ಬಂದು ಹುಡುಕ್ತೀರಿ ಯಾರು ಪಾರ್ಟ್ನರ್ಶಿಪ್ ಇದ್ದೀರಿ ಅವ್ರು ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನು ಯಾರ ಹೆಸರು ದುಡಿಲ್ಲ, ಇಲ್ಲಿ ಅಕ್ರಮ ಮಾಡಿಲ್ಲ ಅದು ಮಾಡಿಲ್ಲ ಪೇಪರ್ ಊರಿನ ಪರಿಸ್ಥಿತಿ ಇದು ರಸ್ತೆ ಮಾಡೋದಂತ ನದಿದಾಗ ಬೆಳೆ ಪೂರ ನಾಯಿ ಬಾಳ ಬಂದ್ರೆ ಇಲ್ಲಿ ಊರೇ ಹರ್ಕೊಂಡು ಹೋಗ್ಬೇಕು ಸರ್. ಅದು ನೀವು ನೋಡ್ಬೇಕು ಮುಂದೆಲ್ಲ ಸರ್ ಏನ್ ರೇತಿದ್ದಲ್ಲಿ ನಿಂತೀರಾ, ಜಗ್ಗದಲ್ಲಿ ನಿಂತೀರಾ, ಸತ್ತಲ್ಲಿ ನಿಂತೀರಾ, ಗುಂಡಿ ನೀವು ವಿಡಿಯೋ ಮಾಡಿಲ್ಲ. ವಿಡಿಯೋ ಯಾಕೆ ಮಾಡೋದಿಲ್ಲ ನಿಮ್ಗ? ನೀವು ವಿಡಿಯೋ ಮಾಡಿಲ್ಲ ಪೂರ ಸುದ್ದಿ ಬೇಕು. ನಾನು ಆ ಊರಾಗಿರೋ ಮಾಡಿದ್ರಿಲ್ಲ ನಾನು ಮಾಡಿರ್ಬೇಕು. ನೀಟಾಗಿ ನೋಡೋದು ಮಾಡಿ ನೀವು ಅವತ್ತು ಅಕ್ಷರಶಃ ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೋಗಿದ್ರಿ. ನಾವು ಮಾಹಿತಿ ಹೇಳಿ ನಮ್ಮ ಸಮಾಜಕ್ಕಾಗಿ ಅನ್ಯಾಯ ಆಗಿದಾಗ ನಾವು ಬಿಜೆಪಿ ಪಕ್ಷ ಅಂದಿಲ್ಲ, ನಾವು ಕಾಂಗ್ರೆಸ್ ಅಂದಿಲ್ಲ, ಸಮಾಜ ಪರ ಕೆಲಸ ಮಾಡಕ್ ನಾವು ಸೇರ್ತ. ನಮ್ಗೆ ಹೇಳಿದ್ದು ನಮ್ಮ ಸಮಾಜದ ಒಂದು ಎತ್ತಿ ಸತ್ತಾನ ಅಲ್ಲಿ ಸಾಂತ್ವನ ಹೇಳಕ್ ಕೊಡ್ತೀವಿ. ಆ ಸಾಂತ್ವನ ಹೇಳೋದು ಬಿಟ್ಟು ಒಬ್ಬ ಪ್ರಿಯಾಂಕಾ ಖರ್ಗೆ ವಿರುದ್ಧ ನೀವು ಅವ್ರ ಕ್ಷೇತ್ರದಾಗ ಅದ ಅಂತ ಹೇಳ್ತೀರಿ. ಅವ್ರು ಎಲ್ಲಿ ಮರಳುಗಾರಿಕೆ ಮಾಡ್ಯಾರ, ಯಾರಿಗೆ ಅನುಮತಿ ನೀಡ್ಯಾರ? ಅಲ್ಲ ಆ ಮರಳು ನೀತಿಗೆ ಒಂದು ಸಮಿತಿ ಅದು ನಿಮ್ಮಂತೂ ಹಿಂದೆ ಹೋದ್ಸರಿ ಸರ್ಕಾರದಾಗ ಒಬ್ಬ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೋ ಫೋನ್ ಮಾಡ್ತಾರೆ, ಅಕ್ರಮ ಗಣಗಾರಿಕೆ ಅಂತಂದಾಗ ನಾನು ಫೋನ್ ಮಾಡಕ್ ಹೋಗಬೇಡ ಅಂತ ಹೇಳಿ ನೀವೇ ಎಲ್ಲ ವಿಡಿಯೋ ವೈರಲ್ ಮಾಡಿದ್ರಿ. ಆ ವೈರಲ್ ಆಗಿದ್ದು ಸತ್ಯನ? ಈಗ ಸರ್ಕಾರ ಬಂದು 2 ವರ್ಷ ಆಯ್ತು, ಇನ್ನೂ ಅಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ವಿಫಲ ಆಗ್ಯಾರ ಅದನ್ನ ತಡಿಲಿಕ್ಕೆ ಅಂತ ಅರ್ಥ ಹೌದಾ ಅಲ್ವೋ? ಏನ್ ವಿಡಿಯೋ ಮಾಡಿದ್ರಿ, ಏನ್ ಹೇಳಕ್ ಹೋಗಿದ್ರ ಪ್ರಿಯಾಂಕಾ ಖರ್ಗೆ ಅವ್ರ ಬಳಿ? ಹನುಗುಂಟ ಗ್ರಾಮದ ಹುಡುಗ ಮಾಡಿದಾಗ ಸರ್ ನಾನು ಬದುಕಬೇಕಿಲ್ಲಪ್ಪ, ಅದೇ ಬದುಕ್ತೇನೆ, ನಾನು ಕಾಯಕ್ಕಿಲ್ಲ ಇಲ್ಲ, ನಾನು ಜೈಲಿಗೆ ಹಾಕ್ತೀನಿ ಅಂತ ಅಂದಿದ್ದು ಸರ್. ಹೌದಾ? ಅಂತದಕ್ಕೆ ಮತ್ತೆ ಇವ್ರು ಹ್ಯಾಂಗ ಸಪೋರ್ಟ್ ಮಾಡ್ತಾರೆ? ನೀವು ನೀವೇನ್ ವಿಡಿಯೋ ಮಾಡಿ ಎರಡಿಲ್ಲ ಸರ್, ನಾವು 2020ರಿಂದ ಚಿತ್ತಾಪುರದಾಗ ಮುಂಜಾನೆ ರಾತ್ರಿ ದಿನ ಕಟ್ಟಿ ಹೊಡ್ಯಾಕ್ತಾವ ನಬಿ ದಿನಾನು ಹೊಡ್ಯಾಕ್ತಾವ. ಏನು ನೀವು ಊರಿಗೆ ಎಂಟ್ರಿ ಕೊಡ್ಬೇಕಾ ಮೊಳಕಾಲು ಬೇರೆ ಯಾವ ನಿಮ್ಮೂರಿಗೆ ಯಾಕಂದ್ರೆ ಹೇಳ್ಕೊಂಡು ಮಾಡ್ಬೇಕು ಅಕ್ರಮ ಅಲ್ಲ, ಅಕ್ರಮ ಆಗಿತ್ತು ಅದನ್ನ ಇಬ್ಬರು ಹೋಗ್ತಾವ ಹೇಳ್ಕೊಂಡು
ಅಕ್ರಮ ಟಿಪ್ಪರ್ ಹೋಗ್ತಾವ, ಅಲ್ಲಿ ಅಕ್ರಮ ಮಾಡೋಗಳಿಗೆ ನಡೆದದ ಅಂತೇಳಿ ನಿಮ್ಮೂರಿಗೆ ತೆಗೆದು ನೋಡಿ. ರೈಟ್. ಅದಾದ್ಮೇಲೆ ನೀವೇ ಹೇಳಿದ್ರಿ ನಾವು ವಿಡಿಯೋ ಮಾಡಿದ್ರ ಸಚಿವರಿಗೆ ಅಕ್ರಮ ಬೋರ್ಡ್ ಕೊಡ್ಲಾಕ್ ಹೋಗಿಲ್ಲ ಅಂತ ನೀವೇ ಹೇಳಿ. ಮೈನ್ಸ್ ಆಫೀಸರ್ ನಾವು ಮಾತಾಡಿದ್ವಿ ಸರ್, 2-3 ಸಲ ಮಾತಾಡಿದ್ರು. ಸಮಿತಿಯವರು ಒಂದು ನಿರ್ಣಯ ಮಾಡೋದಂತ ಯಾವುದು ಸರೌಂಡಿಂಗ್ ಯಾವ ರೋಡ್ ಹಾಳಾಗಬಾರ್ದು, ಆದ್ರೂ ಒಂದು ಊರು ಹಾಳ ಅಂದ್ರೆ ನಾವು ಸಾಯ್ಬೇಕೇನು ಸರ್ ಅಂತ ಈ ಪ್ರಶ್ನೆ ಮಾಡ್ದಂತೀನಿ ನಾನು ಕೇಳ್ದಂಗಿದ್ದೀನಿ. ಇಲ್ಲ ನಮ್ಮ ಸಮಿತಿಯನ್ನು ನಿರ್ಣಯ ಮಾಡ್ತಾರೆ ಒಂದೇ ರಸ್ತೆ ಹಾಳಾಗಲಿ, ಒಂದೇ ಊರಿನಲ್ಲಿ ಒಂದೇ ರೋಡ್ ಕೊಡ್ಬೇಕನ್ನೋ ಉದ್ದೇಶದಿಂದ ಈ ರೋಡ್ ಕೊಟ್ಟಿವಿ. ಆ ರೋಡಿಗೂ ನಾವು ಮಾಡ್ಸೋಕ್ಕೆ ಹಂಗೆ ವ್ಯವಸ್ಥೆ ಯಾವ್ದಂತ ಹೇಳಿ ನಾನು 2-3 ಸಲ ಫೋನ್ ಮಾಡಿದ್ರೆ ಫೋನ್ ಇಶ್ಯೂ ಮಾಡಲಾರ್ದಕ್ಕೆ ನಾನೇ ಡೈರೆಕ್ಟ್ ಬಂದು ಅವ್ರಿಗೆ ಮಾತಾಡಿ ಫೋನ್ನಾಗ ಮಾತಾಡಿ ಕೇಳಿ ನೀವೇ ಒಟ್ಟು ಮಾತಾಡ್ತೀರಿ ಅಕ್ರಮ ಆದಂತ ನೀವೇ ಅಂತೀರಿ. ಪ್ರಿಯಾಂಕರಿಗೆ ಸಪೋರ್ಟ್ ಇಲ್ಲ, ಪ್ರಿಯಾಂಕ ಅಂದ್ರೆ ಮೊದಲು ಅಕ್ರಮ ಇತ್ತು, ಪ್ರಿಯಾಂಕರಿಗೆ ಅವ್ರು ಬಂದಲ್ಲಿ ಇದ್ದದಂತೂ ನೀವು ಹೇಳಕ್ ತಯಾರಿಲ್ಲ. ಅಕ್ರಮ ಆದಂತೀರಿ. ಅಕ್ರಮ ನಡೆದದ ಅದಕ್ಕೆ ಅನುಮತಿ ಕೊಟ್ಟಾರೆ ಇಲ್ಲ. ನಿಮ್ಮ ಕ್ಷೇತ್ರದ ಸಚಿವರು ಅಕ್ರಮ ತಡೀಲಿ. ಅಕ್ರಮ ಮಾಡೋದಕ್ಕೆ ವಿರುದ್ಧನೇ ಇದ್ದೀರಿ, ಹೌದು. ಬಟ್ ಅಲ್ಲಿ ಏನು ಫಲ ಏನ್ ಸಿಕ್ಕಿದೆ? ನೀವು ಒಬ್ಬ ಕಾಂಗ್ರೆಸ್ ನಾಯಕರು, ಇನ್ಕ್ಲೂಡಿಂಗ್ ಈಗ ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋಲಿ ಸಮಾಜ ನಾಯಕರು, ಹೌದು. ಅಲ್ಲಿ ಏನು ಫಲ ಏನಾಗಿದೆ? ಮತ್ತೆ ಯಾರೊಬ್ಬರು ಲೀಡರ್ ಬಂದಾಗ ನೀವು ಪ್ರತಿರೋಧ ಅಂತ ಮಟ್ಟಕ್ಕೆ ವ್ಯಕ್ತಪಡಿಸಿರ್ಬೇಕಿದ್ರೆ ನೀವು ನೆಕ್ಸ್ಟ್ ಡೇ ಒಂದು ಸುಳ್ಳು ಅಂತ ಹೇಳೋದಿತ್ತು. ನಾನು ARD ಅವರು ಪರ್ಮಿಷನ್ ಕೊಟ್ಟಿದ್ದು ಬಿಜೆಪಿ ಗೌರ್ಮೆಂಟ್ ಅಂತ ಹೇಳಿ ರೋಡ್ ಮೇಲೆ ನಿಂತು ಇರೋದಕ್ಕಿಂತ ಒಂದು ಅದಕ್ಕೆ ಪ್ರೆಸ್ ಮಾಡಿ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ತಿದ್ರು. ಬಂದು ಅವ್ರು ಸೌಜನ್ಯ ಊರಿಗೆ ಬಂದ್ರೆ ಅವ್ರು ಸೌಜನ್ಯ ಗೌರವ ಕೊಡಲಿಲ್ಲ. ನೀವು ಹೇಳ್ತೀರಿ ಹೋರಾಟ ಇಲ್ಲ ಅಂತ ಹೇಳಿ. ಯಾರು ರೀತಿ ಹೊಡಿತಾರ ಅವ್ರು ಮಾತಾಡೋ ವಿರೋಧ ಮಾಡಿದ್ರು. ಯಾರು ಅದ್ರಾಗ ಶಾಮೀಲ್ ಅದ, ಈಗಿನವ್ರದ್ದು ಎಷ್ಟು ಪರ್ಸೆಂಟೇಜ್ ಅದ ಅದು ಒಂದು ಕಾಲ ಬಂದಾಗ ಇದು ಮಾಡ್ಯಾರ. ನಾನು ಅದ್ರ ಸತ್ಯಕ್ಕೆ ದೂರ ಅದ ನಾನು ಹೇಳಕ್ ಬಂದೀನಿ. ಅದನ್ನು ಕೂಡ ನಿಮ್ಗೆ ಬಹಿರಂಗ ಪಡಿಸ್ತೀನಿ ನಿಮ್ಮ ಪತ್ರಿಕೆದಲ್ಲಿ. ನಿಮ್ಮ ಕಾಂಗ್ರೆಸ್ ಮುಖಂಡರು ಒಬ್ರು ಜುಬೈರ್ ಅನ್ಸಾರಿ ಅಂತ ಪ್ರೆಸ್ ಮೀಟ್ ಮಾಡೋರು ನೋಡ್ರಿ, ಕೇಳಿರಿ ಪ್ರೆಸ್ ಮೀಟ್ ಏನ್ ಮಾಡ್ಯಾರಂತ. ಏನ್ ಮಾಡಿದ್ರು ಅಲ್ಲ ಮುತ್ತನ ತಾಯಿ ಮಾಡಿದ ಪ್ರೆಸ್ ಮೀಟ್ ನೋಡಿದ್ರೆ ಜುನೇದ್ ಅನ್ಸರಿ ಪ್ರೆಸ್ ಮೀಟ್ ನೋಡ್ಲಿ ನೀವು. ಅಂದ್ರೆ ನೀವು ನಿಮ್ಗೆ ಬೇಕಾದ ಅಟೆ ನೋಡ್ತೀವಿ, ಬೇಕಾದ ನೋಡೋಲ್ಲ. ಇಲ್ಲ ನಾನು ಗೊತ್ತು